ಹಲೋ ಎವ್ವನ್, ನಮಸ್ತೆ. ನಾನು ಅಕ್ಷತಾ ನಾಯಕ. ನನ್ನ ಕೈ ಒಳಗಡೆ ನೀವು ಹಣ್ಣು ನೋಡ್ತಿರ್ಬೇಕು. ಇದು ಯಾವ ಹಣ್ಣು ಅಂತ ನೀವೇ ಹೇಳ್ಬೇಕು ನನಗೆ ಇಲ್ಲಿನವ್ರ ಗಸಗಸೆ ಹಣ್ಣು ಅಂತ ಅನ್ಲಿಗತ್ತಾರ. ಇದೇ ಮರ ಈ ಹಣ್ಣಿಂದ. ನಾನಿವತ್ತು ಫಸ್ಟ್ ಟೈಮ್ ಇದನ್ನು ತಿನ್ಲಿಗತ್ತೀನಿ. ಯಾವ ಥರ ಆಯ್ತು ಅಂತ ಟೇಸ್ಟ್ ಮಾಡೋಣ. ಇದು ಜಸ್ಟ್ ಇದ್ರೊಳಗಡೆ ಹಿಂಗೆ ನಾವು ಸ್ಕ್ವೀಸ್ ಮಾಡಬೇಕಂತ ಟೇಸ್ಟ್ ಮಾಡೋಣ. ಮಸ್ತ್ ಐತಿ. ಫುಲ್ ಡೆಸರ್ಟ್ ಹಂಗೈತಿ. ನೀವು ಯಾರಾದರೂ ಈ ಹಣ್ಣು ಬಗ್ಗೆ ತಿಂದಿದ್ರೆ, ಈ ಹಣ್ಣು ಬಗ್ಗೆ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನನಗಂತೂ ಭಾಳ ಮಸ್ತ್ ಅನಿಸ್ಲಿಕ್ಕೈತಿ. ಏನೋ ಒಂಥರ ಸ್ವೀಟ್ ತಿಂದಂಗೆ. ಇದನ್ನು ತಿಂದ್ಬಿಟ್ರೆ ಡೆಸರ್ಟೇ ನೆನಪು ಮಾಡ್ಬಿಡ್ತೀನಿ ನಾನು. ಆದ್ರೆ ಐತಿ ಇಲ್ಲಿ ಸ್ವಲ್ಪ ಹುಡುಗಿಯರದಾರ, ಅವರಿಗೂ ಕೊಟ್ಟು ನೋಡೋಣ ಯಾವ ಥರ ಏನು ಅಂತಾರಂತ ನೋಡೋಣ ಬರ್ರಿ. ಹಣ್ಣು ಸ್ವೀಟ್ ಆಗಿದೆ, ಚೆನ್ನಾಗಿದೆ. ತಿನ್ನಿ. ಚೆನ್ನಾಗಿದೆ ಹಣ್ಣು, ಮಸ್ತ್ ಐತಲ್ಲ? ಚೆನ್ನಾಗಿದೆ. ಏನಿದು ಹಣ್ಣು ಹೇಗಿದೆ? ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಹಾಂ, ಇದು ಗಸಗಸೆ ಹಣ್ಣು ನಮ್ಮೂರಲ್ಲಿ ಫೇಮಸ್ಸು. ಚಿಕ್ಕವರಿದ್ದಾಗ ನಮ್ಮ ಫೇವ್ರೆಟ್ ಹಣ್ಣು. ಅದು ಇಲ್ಲೂ ಇದೆ. ಇವತ್ತು ನಮ್ಮ ಗ್ರ್ಯಾಜುಯೇಷನ್ ಡೇ, 4th cohort ಗ್ರ್ಯಾಜುಯೇಷನ್ ಡೇ. ತುಂಬ ಜನ ಗೊತ್ತಿಲ್ಲ, ನಾನು ವರ್ಕ್ ಮಾಡ್ತಾ ಟ್ರಾವೆಲ್ ಮಾಡೋದು. ಇವತ್ತು ಫುಲ್ ಬ್ಯುಸಿ ಇದ್ದೀನಿ. ಅಕ್ಷತಾ ಬಂದಿದ್ದಾರೆ, ಪಾಪ ಅವ್ರಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಐ ಆಮ್ ವೆರಿ ಸಾರಿ ಅಕ್ಷತಾ, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎಂಜಾಯ್. ಹೇಳಿ. ಈ ಟೇಸ್ಟ್ ನಂಗೆ ಗೊತ್ತು, ಹೇಳಿ. ಬಟ್ ನೀವು ಈ ಹಣ್ಣು ನೋಡಿದಾಗ ತಿನ್ನಿ, ತುಂಬ ಒಳ್ಳೇದಿದು. ಅಂದರೆ ಇದರಲ್ಲಿ ನ್ಯೂಟ್ರಿಷಿಯಸ್ ಫ್ಯಾಕ್ಟ್ ಎಲ್ಲ ಗೊತ್ತಾಗಬೇಕಂದ್ರೆ ಚಾಟ್ ಜಿ ಪಿ ಟಿ ಮಾಡಿ. ಜಾಡ್ ಜಿ ಪಿ ಟಿ.